ಇನ್ನೊಂದು ಸೀರೆ ರೆಡಿಯಾಗಿದೆ. ನವೀನ್ ಗಂಡಸ್ರು ಮಾಡು ಜೋರಾಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಮ್ಮ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶ ಇದೆ. ಕಾಣಿಸ್ತಿದೆಯಾ ಮನೆ? ಕಾಣಿಸ್ತಾ ಇಲ್ಲ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಎಲ್ಲರೂ ರೆಡಿಯಾಗಿದ್ದೀವಿ. ಈಗ ಹೊರಟಿದ್ದೀನಿ. ಹಾಯ್ ಮಾಡು. ಹಾಯ್ ಹಾಯ್ ಮಾಡು ಪಾಪು. ಪಾಪು ಹಾಯ್ ಮಾಡು ಎಲ್ಲರಿಗೂ. ಹಾಯ್. ಇವಾಗ ಎಲ್ಲರೂ ಪೂಜೆಗೆ ಹೋಗ್ತಾ ಇದ್ದೀವಿ. ಟಾಟಾ ಮಾಡ್ಬಿಡು, ಪೂಜೆಗೆ ಹೋಗ್ತಿದ್ದೀವಿ. ಎಲ್ಲರೂ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂತ ಬಾವಾಜಿ ಕಾಣಿಸ್ತೀವಿ. ಆಗ್ಲೇ ಸಂಜೆ ಅವ್ರೆ ಸುಮ್ಮನೆ ಕುತ್ಕೊಂಡಿದ್ದಾರೆ. ಇಲ್ಲ, ಬೆಳಗ್ಗೆ ಬರ್ತಾರೆ ಬಾವಾಜಿ. ಆ ಕಡೆ ಹೋಗೋಣ. ಯಾವಾಗ ಬಂದ್ರಿ? ನಾವು ಸಂಜೆ. ಹಾಂ, ನೆನ್ನೆ ಬಂದ್ರ? ಪುಷ್ಪ ನೆನ್ನೆ ಬಂದ್ರ? ನಾವು ಈಗ ಸಂಜೆ. ಹಾಂ ಹ್ಞೂ ಬಂದೆ ಅಜ್ಜಿ. ಇವಾಗ ಸಂಜೆಲಿ ಚೆನ್ನಾಗಿದ್ದೀರಾ? ನಾನು ಸಂಜೆ 5 ಗಂಟೆಗೆ ಮನೆಗೆ ಬಂದೆ. ಮನೆಗೆ ಬಂದು ಕಾಫಿ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಬರೋ ತನಕ ಆಲ್ರೆಡಿ ಪೂಜೆಗೆಲ್ಲ ಶುರು ಮಾಡ್ಕೊತಾ ಇದ್ರು. ಸೊ ಅವಾಗ ಬಂದು ನೆಂಟರೆಲ್ಲ ಬಂದಿದ್ರಲ್ವ, ನಮ್ಮ ಅತ್ತೆ ಅವರೆಲ್ಲ. ಸೊ ಎಲ್ಲರೂ ಯಾವಾಗ ಬಂದಿರಿ, ಚೆನ್ನಾಗಿದ್ದೀರಾ ಅಂತ ಎಲ್ಲ ಮಾತಾಡ್ಸಿದ್ವಿ. ಸೊ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಇದಕ್ಕೆ ಹೋಗ್ತಾ ಇರೋದ್ರಿಂದ, ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದು. ಹಾಗೆ ಕಜಾಯದ ಪಾಕ ಎಲ್ಲ ತೆಗೆದು ಇಡಿಸ್ಬಿಟ್ಟು ನಾನು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಸೊ ನಾನು ಬೇಗ ಹೋಗ್ಬೇಕಂತ ಅನ್ಕೊತಾ ಇದ್ದೆ, ಬಟ್ ಬರೋದು ಟೈಮೇ ಆಗೋಯಿತು. ಗೃಹ ಪ್ರವೇಶದ ಹಿಂದಿನ ದಿನ ಗಣಹೋಮ ಮತ್ತು ನವಗ್ರಹ ಪೂಜೆನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ಗಂಗಾ ಪೂಜೆನ ಮಾಡಿ ಮನೆಗೆಲ್ಲ ಗಂಗೆನ ಪ್ರೋಕ್ಷಣೆಯನ್ನು ಮಾಡಿದ್ರು. ಅಂದರೆ ಮನೆ ಮೊದಲು ಶುದ್ಧಿ ಆಗಬೇಕಲ್ವ, ಎಲ್ಲ ಸ್ಲಿಪ್ಪರ್ ಕಾಲಲ್ಲಿ ಎಲ್ಲ ಓಡಾಡಿರ್ತೀವಲ್ಲ, ಹಾಗಾಗಿ ಮೊದಲು ಗಂಗಾ ಪೂಜೆನ ಮಾಡಿ ಗಂಗೆನ ಮನೆಗೆಲ್ಲ ಪ್ರೋಕ್ಷಣೆನ ಮಾಡಿದ್ರು. ಆನಂತರ ಇಲ್ಲಿ ಗಣಪತಿ ಪೂಜೆನ ಮಾಡ್ತಾಯಿದ್ದಾರೆ. ಪುರೋಹಿತರು ಬಂದು ನಮ್ಮ ಊರಿನವರೇ, ಅಂದರೆ ವಾಜಮಂಗಲದವರೇ, ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಬಟ್ ತುಂಬಾ ಎಲ್ಲ ಥರದ ಪೂಜೆಗಳನ್ನು ಚೆನ್ನಾಗಿ ಮಾಡ್ತಾರೆ. ಮತ್ತು ಅದನ್ನು ಯಾಕೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಅಲ್ಲಿ ಯಾರು ಇರ್ತೀವಲ್ಲ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ನನ್ನ ತಂಗಿ ಮನೆ ಗೃಹ ಪ್ರವೇಶದಲ್ಲೂ ಕೂಡ ಇವರೇ ಪೂಜೆನ ಮಾಡಿದ್ದು. ತುಂಬಾ ಚೆನ್ನಾಗಿ ಪೂಜೆನ ಮಾಡಿದರು. ಮತ್ತು ದೇವರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಮತ್ತು ಪ್ರತಿಯೊಂದನ್ನು ಅವರೇ ಮುಂದೆ ನಿಂತು ಮಾಡ್ಕೊಳ್ತಾರೆ. ಈಗ ಲಕ್ಷ್ಮೀ ಕೂರಿಸೋದಾಗಿರ್ಬೋದು, ದೇವರ ಅಲಂಕಾರ ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಬಟ್ ಇವರು ಅವರೇ ಎಲ್ಲದನ್ನು ಕೂಡ ರೆಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ. ಈಗ ನೀವು ಮಾಡ್ತೀರಾ ವಾಸ್ತು ರಾಕ್ಷವನ್ನ ಗಣಪತಿ ಪೂಜೆ ಆಯ್ತಾ. ಅದಾದ್ಮೇಲೆ ವಾಸ್ತು ಹೋಮ, ಗಣಪತಿ ಹೋಮ ಈ ನೈಟ್ ಆಗುತ್ತೆ. ಅದಾದ್ಮೇಲೆ ಬಲಿ ಪೂಜೆ ಆಗುತ್ತೆ. ಮತ್ತೆ ಬೆಳಿಗ್ಗೆ ಪ್ರವೇಶ ಆದ್ಮೇಲೆ ನವಗ್ರಹ ಪೂಜೆ ಇರುತ್ತೆ, ನಿಮ್ಮ ಮನೆ ದೇವ್ರ ಪೂಜೆ ಇರುತ್ತೆ, ದಿಕ್ಪಾಲ ಪೂಜೆ ಇವೆಲ್ಲ ಆದ್ಮೇಲೆ ಮತ್ತೆ ಹೋಮ ಆಗುತ್ತೆ, ಪೂರ್ಣವತಿ ಆಗುತ್ತೆ. ಅದಾದ್ಮೇಲೆ ನಿಮಗೆ ಹಾಲು ಉಕ್ಸೋದು ಮತ್ತೆ ಬಲಿ ಹಾಕ್ಸೋದು, ಮತ್ತೆ ಅದು ಸದ್ಯಕ್ಕೆ ವಾಸ್ತು ಹೋಮ ಗಣ ಹೋಮ ಪೂಜೆ ಮತ್ತೆ ವಾಸ್ತು ಪೂಜೆ ಮತ್ತೆ ಗಣಪತಿ ವಾಸ್ತು ಅಘೋರ ಮತ್ತೆ ರಾಕ್ಷೋಗ್ನ ಮಹಾಗಣಪತಿಯ ಮಾಡ್ತಾರೆ. ಓಂ ಪೂರ್ವಶ್ರದ್ಧೇಹಂ ಶೇಷೇಣ ವಿಶಿಷ್ಟಾಯ ವಶಾಂಶವದಿತಃ अस्मिन् कलशे ओम भोः महागणपति मावाहं वः महागणपति मावाहं सः महागणपति मां पुरवस्तः महागणपति मावाहयामि स्थापयामि पूजयामि महे कन्याकुमारी च धीमहि तन्नो दरे प्रचोदयात् अस्मिन् कलशे ओम भोः सिद्धिदात्रीं मावाहं वः सिद्धिदात्रीं मावाहं स्वः सिद्धिदात्रीं मां पुरवस्तः सिद्धिदात्रीं मावाहं वः वल्लभं मावाहं स्वः वल्लभं मां पुरवस्तः वल्लभं मावाहमहे भूमिपुत्राय धीमहि तन्नो वास्तु प्रचोदयात्
अस्मिन् कलशे भोः वास्तुपुरुषं मावाहयं वः वास्तुपुरुषं मावाहयं स्वः वास्तुपुरुषमां घोरेभ्यो घोरेभ्यो घोरघोरधरेभ्यः सर्वेभ्यः नमस्ते रुद्ररूपेभ्यः अस्मिन् कलशे भोः पितो भो सनितो भो सनिरुदो भो वकणितो भो वरदो व्यापितो भो जन्मुद्रा महामुद्रां तदश्यः पादारविन्दयोः वाद्यपाद्यं समर्पयामि ಈಗಲೇ 5 ಕಲಶಕ್ಕೆ ನೀರು ತಗೊಂಡಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳೋದು 5 ಕಲಶ ಅದಾದ್ಮೇಲೆ ಅಲ್ಲಿ ಕಲಶ ಈಗ ನೀರು ಸ್ನಾರಂಗ ಆಪೋಶ್ಚಮ ಓಂ ಬ್ರಹ್ಮಗಂ ವೇದಾಮಹೇ ಸುಗಂಧಿಂ ವೈಷ್ಣವಾಮಹೇ ಕುಂಕುಮೇ ಶ್ರೀಮನ್ಮಹಾನಭ್ಯೋ ನಮಃ धूपः मेधान्तुपमाघ्रापयामि हेतुपान् नमः शुद्धाय नमः वद्यप्रियाय नमः शान्ताय नमः ब्रह्मचारिणे नमः गजाननाय नमः दैमातुलाय नमः मुनिसुत्याय नमः भक्तविक्रमनाशकाय नमः एकदन्ताय नमः जदर्भावे नमः सत्यसंविदाय नमः जदराय नमः लम्बोदराय नमः शूर्पकर्णाय नमः रम्भाय नमः ब्रह्मविद्याय नमः कालाय महाग्रहपते नमः कामिने नमः रुद्राय नमः शुभगाय नमः शुभाय नमः वागीशाय नमः सिद्धाय नमः दुर्विलप्रियाय नमः कान्ताय नमः बाबारणे नमः कृतगासिने नमः शैलेशाय नमः राष्ट्रधारणे नमः प्रजापते नमः जलस्थानप्रियाय नमः रंजियाय नमः देवाय शंकराय ಒಂದ್ರಿಬ್ರು ಅಣ್ಣ ತಮ್ಮಂದ್ರಿಬ್ರು ಡೋರ್ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಓಂ ನಿಕಟೋತ್ಕಟಸುಂದರದಂತೆ ಮುಖಂಬು ಒಂದು ಕಡೆ ಪೂಜೆ ನಡೀತಾ ಇತ್ತು, ಇನ್ನೊಂದು ಕಡೆ ಇಲ್ಲಿ ಡೋರ್ಗೆಲ್ಲ ಡೆಕೋರೇಟ್ ಮಾಡ್ತಾಯಿದ್ರು. ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು, ಇವರಿಬ್ಬರು ಕೂಡ ನಮ್ಮ ಚಿಕ್ಕಪ್ಪನ ಮಕ್ಕಳು. ಸೊ ಇಬ್ಬರು ಸೇರಿಕೊಂಡು ಮಾತಾಡಿಕೊಂಡು ಈ ರೀತಿ ಮಾಡೋಣ ಆ ರೀತಿ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ರು. ಹಾಗೆ ಈ ಕಡೆ ಚಪ್ರಕ್ಕೆ ಎಲ್ಲದನ್ನು ಕೂಡ ಅಲಂಕಾರ ಮಾಡ್ತಾಯಿದ್ರು. ನಮ್ಮ ಭಾವ ಅವರು, ನನ್ನ ಚಿಕ್ಕಪ್ಪನ ಮಕ್ಕಳು, ನನ್ನ ದೊಡ್ಡಪ್ಪನ ಮಗ ಮತ್ತು ಇನ್ನೊಂದಷ್ಟು ಜನ, ಒಂದು 10-15 ಜನ ಸೇರಿಕೊಂಡಿದ್ರೇನೋ ಚಪ್ರ ರೆಡಿ ಮಾಡಲಿಕ್ಕೆ. ಸೊ ಎಲ್ಲರೂ ಸೇರಿಕೊಂಡು ಎಲ್ಲ ರೀತಿಯ ಡೆಕೋರೇಷನ್ನ ಮಾಡ್ತಾಯಿದ್ರು. ಒಳಗಡೆ ಪೂಜೆ ನಡೀತಾ ಇತ್ತು. ಸೊ ಪೂಜೆ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಚಪ್ರ ಪೂಜೆ ಇರುತ್ತೆ ಮತ್ತು ಹಾಗೆಯೇ ಬಲಿ ಪೂಜೆ ಇರುತ್ತೆ ಹೊರಗಡೆ. ಹಾಗಾಗಿ ಎಲ್ಲದನ್ನು ಕೂಡ ಅಲಂಕಾರನ ಮುಗಿಸ್ಕೊಂಡ್ರು. ಏನಂತಾರೆ ಬಾಜು ಇದು ಪಂಚ ಕಟ್ಟೋದಕ್ಕೆ? ಇದು ಪಂಚ ಕಟ್ಟೋದಕ್ಕೆ ಏನಂತಾರೆ ಅಂದೆ? ಏನೋ ಹೇಳ್ತಾರೆ ತಾನೆ ಇದಕ್ಕೆ ಪಂಚ ಏನಕ್ಕೆ ಕಟ್ಟೋದು? ಮೇಲ್ಕಟ್ಟು. ನಮ್ಮ ಕಡೆ ಈ ರೀತಿ ಚಪ್ರಕ್ಕೆ ಪಂಚೆನ ಕಟ್ತಾರೆ, ಅದನ್ನು ಮೇಲ್ಕಟ್ಟು ಅಂತ ಹೇಳ್ತಾರೆ. ಇದನ್ನು ಅಗಸರು ಬಂದು ಕಟ್ಟಿರ್ತಾರೆ. ಅಂದರೆ ಗೃಹ ಪ್ರವೇಶ ಎಲ್ಲ ಆಗಿ ಬಿಚ್ಚುವಾಗ ಅದನ್ನು ನಾವು ಅದ್ರ ಜೊತೆ ಪಡಿ ಎಲ್ಲ ಇಟ್ಟು ಅವ್ರಿಗೆ ಕೊಡ್ತೀವಿ, ಮಡಿ ಮಾಡೋದು ಅಂತ ಹೇಳಿ. ಸೊ ಅದನ್ನು ಕಟ್ತಾಯಿದ್ರು. ಹಾಗೆ ಕೇಳ್ತಾ ಇದ್ದೆ ನಾನು ಅದನ್ನು ಏನು ಹೇಳ್ತಾರೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಒಳಗಡೆ ಈಗ ಹೋಮ ನಡೀತಾ ಇದೆ. अनुग्राय विद्महे वैमत्राय धीमहि तन्नो वास्तुप्रचोदयात् स्वाहा वास्तुपुरुषाय नमः अनुग्राय विद्महे वैमत्राय धीमहि तन्नो वास्तुप्रचोदयात् स्वाहा वास्तुपुरुषाय नमः. ಹೋಮ ಪೂಜೆ ಎಲ್ಲ ಮುಗೀತು. ಇವಾಗ ಚಪ್ರ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಬಂದರು. ಅಲ್ಲಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ತೆಂಗಿನಕಾಯಿ ಹೊಡೆದು ಗಂಧಕಡ್ಡಿ ಕರ್ಪೂರ ಹಚ್ಚಿ ಪೂಜೆನ ಮಾಡಿದ್ರು. ಇವಾಗ ಇಲ್ಲಿ ಬಲಿ ಪೂಜೆನ ಮಾಡಲಿಕ್ಕೆ ಅಂತ ಹೇಳಿ ಪುರೋಹಿತರು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಬೂದ್ಗುಂಬಳಕಾಯಿನ ರೌಂಡಕ್ಕೆ ಕಟ್ ಮಾಡಿ ಅದರಲ್ಲಿ ಅರಿಶಿಣ ಮತ್ತು ಫುಲ್ಲು ಅರಿಶಿಣ ಹಚ್ಚಿ ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಇಟ್ಟು ಮತ್ತು ಕೆಂಪು ಅಕ್ಕಿನ ಅನ್ನನ ಮಾಡ್ಕೊಂಡಿದ್ರು. ಅದನ್ನು ಸುತ್ತಲೂ ಇಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆ. ಅಷ್ಟರಲ್ಲಿ ಇಲ್ಲಿ ಎಲ್ಲದು ಒಂದು ಫೋಟೋ ಸೆಕ್ಷನ್ ಕೂಡ ನಡೀತಾ ಇತ್ತು. ಹೊರಗಡೆ ಬಂದು ನಿಂತ್ಕೊಂಡಾಗ ಎಲ್ಲರೂ ಅಲ್ಲೊಂದಷ್ಟು ಫೋಟೋಸ್ ಕೂಡ ತಗೊಳ್ತಾ ಇದ್ರು. ಅಷ್ಟರಲ್ಲಿ ಇವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಬಲಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಅಂದರೂ 9 ಗ್ರಹಗಳಿಗೆ ಕೂಡ ಪೂಜೆನ ಮಾಡಿಸ್ತಾ ಇದ್ದಾರೆ ಇಲ್ಲಿ. ओम द्रवंते राष्ट्रवर्णा द्रवंते भद्रहस्पतिः द्रवंते
ಪೂಜೆ ಎಲ್ಲ ಮುಗೀತು. ನಮ್ಮ ಚಿಕ್ಕಪ್ಪನ ಕೈಯಲ್ಲಿ ತೆಂಗಿನಕಾಯಿನ ನಿವಾಳಿಸಿ ಇಡ್ಗಾಯಿ ಒಡಿಸಿದ್ರು. ಹಾಗೆ ನಮ್ಮ ಚಿಕ್ಕಮ್ಮನ ಕೈಯಲ್ಲಿ ನಿಂಬೆಹಣ್ಣನ್ನು ನಿವಾಳಿಸಿ ಅದಕ್ಕೂ ಕೂಡ ದೃಷ್ಟಿನ ತೆಗೆಸಿದ್ರು. ಅದಾಗಿದ್ಮೇಲೆ ಎಲ್ಲರೂ ಇಲ್ಲಿ ಒಂದಷ್ಟೊತ್ತು ಮಾತಾಡ್ಕೊತ ಕೂತಾಯಿದ್ರು. ನಾವು ಇಲ್ಲಿ ಪೂಜೆ ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದಷ್ಟು ಜನದ್ದು ಊಟ ಕೂಡ ಇಲ್ಲಿ ನಡೀತಾ ಇತ್ತು. ಸೊ ನಾವು ಕೂಡ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಅಲ್ಲಿಂದ ಎಲ್ಲರೂ ಬಂದ್ವಿ. ಸೊ ಒಂದಷ್ಟು ಜನದ ನಮ್ಮೂರಲ್ಲಿ ನಾವು ಹುಡುಗರು ಜಾಸ್ತಿ ಇರೋದ್ರಿಂದ ನನ್ನ ತಮ್ಮಂದ್ರಿಗೂ ಕೂಡ ಫ್ರೆಂಡ್ಸ್ ಎಲ್ಲ ತುಂಬಾ ಜಾಸ್ತಿ. ಸೊ ಎಲ್ಲರದೂ ಊಟ ಆಗಿತ್ತು, ನಾವು ಮಾತ್ರ ಹೋಗಬೇಕಿತ್ತು. ಸೊ ಹಂಗೆ ಇಲ್ಲಿ ಒಂದು ನಮ್ಮ ಸಿಹಿ ಜೊತೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕೂಡ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ಫೋಟೋ ಎಲ್ಲ ತೊಗೊಂಡು ನಾವು ಕೂಡ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ದೊಡ್ಡಪ್ಪನ ಮಗ ವಿಜೇಂದ್ರ ಅವನು ಕೂಡ ಬಂದ. ಸೊ ಹಂಗೆ ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಹಾಗೆ ಒಬ್ಬೊಬ್ಬರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ನಿಂತ್ಕೊಳ್ತಾ ಇದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಹೋದ್ವಿ ಎಲ್ಲರೂ. ನೈಟ್ ಊಟ ಚಿತ್ರಾನ್ನ, ಬಜ್ಜಿ ಮತ್ತು ರೈಸು, ಸಾಂಬಾರು, ಮೊಸರು ಮತ್ತು ಒಂದು ಕೋಸ್ ಪಲ್ಯ ಇತ್ತು, ಜೊತೆಗೆ ಚಟ್ನಿ ಕೂಡ ಇತ್ತು. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ನೋಡಿ ಒಂದು ವಿಡಿಯೋ. ಎಲ್ಲರೂ ನಮ್ಮ ಚಾನಲ್ಗೆ ಹಾಯ್ ಮಾಡ್ರಪ್ಪ. ಮಾತಾಡಕ್ಕೆ ಇವಾಗ ಆಗಲ್ಲ, ಆಮೇಲೆ ಮಾತಾಡ್ತೀವಿ. ಇಲ್ಲ ಈಗ ಒಂದು ವಾಯ್ಸ್ ಅವ್ರು ಕೊಡಕ ಅಲ್ಲಿಂದ ಅಲ್ಲಿ ಗಂಟ ಏನಂತ ವಾಯ್ಸ್ ಕೊಡ್ಲಿ? ನೀವೇ ಮಾತಾಡ್ಬಿಡಿ. ನಮ್ದೇ ಗೃಹ ಪ್ರವೇಶ ಅಂತ ನೀವೇ ಮಾತಾಡ್ಬಿಡು. ಜ್ವರ ಮಾತಾಡು. ನೀನು ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿರೋನು ಇವಾಗಲೇ ಪ್ರಾಕ್ಟೀಸ್ ತಗೋಬೇಕು. ಮಾತಾಡು. ನನಗೆ ನಾಳೆ ಮಾತಾಡ್ತೀನಿ, ಇವಾಗ ಮಾತಾಡೋಕ್ಕಾಗಲ್ಲ. ಎಲ್ಲರೂ ಇರುವಾಗ ಮಾತಾಡಿದ್ರೆ ನಗು ಬಂದ್ಬಿಡುತ್ತೆ. ಆಮೇಲೆ ನಿನ್ನ ತೆಗೆದ್ನಲ್ಲ ಸ್ಟಾರ್ಟಿಂಗಿಂದ. ಇಲ್ಲ ತೆಗ್ದಿದ್ದೀನಿ. ಊಟಕ್ಕೆ ಕೂತಿದ್ದವರೆಲ್ಲರೂ ನಮ್ಮ ಫ್ಯಾಮಿಲಿಯವರೇ. ಎಲ್ಲರೂ ವೀಡಿಯೋ ಮಾಡೋಕ್ಕೆ ಹೋಗಿದ ತಕ್ಷಣ ಇಲ್ಲೇ ವಾಯ್ಸ್ ಓವರ್ ಕೊಟ್ಬಿಡು, ಮಾತಾಡ್ಬಿಡು ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಇವಾಗ ಮಾತಾಡೋಕ್ಕಾಗಲ್ಲ, ನಗು ಬಂದ್ಬಿಡುತ್ತೆ ಅಂತೇಳಿ ಹೇಳ್ತಾಯಿದ್ದೆ. ಹಾಗೆ ನನ್ನ ತಮ್ಮ ಕೂಡ ವ್ಲಾಗ್ ಮಾಡ್ತೀನಿ ಅಕ್ಕ, ನನಗೂ ಹೇಳ್ಕೊಡು ಅಂತೆಲ್ಲ ಕೇಳ್ತಿರ್ತಾನೆ. ಸೊ ಅದಕ್ಕೆ ಹೇಳ್ತಾಯಿದ್ದೆ ಅವನಿಗೆ, ನೀನೇ ಮಾತಾಡೋ ಇವಾಗ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಮತ್ತು ನಾನು ನನ್ನ ತಂಗಿರೋ ಒಂದು ಸೆಲ್ಫಿ ತೊಗೊಂಡ್ವಿ. ಹಾಗೆ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ರಲ್ವ, ಅದನ್ನೆಲ್ಲ ಒಂದ್ಸಲಿ ನೋಡಿಕೊಂಡು ವೀಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಸಿಹಿ ಪುಟ್ಟಿಗೆ ಒಂದು ರೀಲ್ಸ್ ಮಾಡೋಣ ಅಂತೇಳಿ ರೇಖಾ ವಿಡಿಯೋ ಮಾಡ್ತಾಯಿದ್ಲು. ಏನಾದರೂ ಒಂದು ಫೋಟೋ ಗಿಟ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅವಳು ಕೂತ್ಕೊಳ್ತಾನೆ ಇರಲಿಲ್ಲ, ಎಲ್ಲದನ್ನು ಎಳೆಯೋದಕ್ಕೆ ಹೋಗ್ತಾಯಿದ್ಲು. ಆಮೇಲೆ ಬೈಕೊಂಡು ಎತ್ಕೊಂಡ್ವಿ. ನೀನೇನು ಮಾಡಲ್ಲ ಪುಟ್ಟಿ ಅಂದ್ಕೊಂಡು ಆಮೇಲೆ ಎತ್ಕೊಂಡು ಆಮೇಲೆ ಒಂದಷ್ಟು ಮನೆಯಲ್ಲಿ ಏನೆಲ್ಲ ರೆಡಿಯಾಗಿದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ನಾನು ಮತ್ತೆ ಹೊರಗಡೆ ಬಂದರೆ ಅಲ್ಲೂ ಕೂಡ ಮತ್ತೆ ಒಂದು ಫೋಟೋ ಸೆಕ್ಷನ್ ನಡೀತಾ ಇತ್ತು. ನೈಟು ಏನೆಲ್ಲ ರೆಡಿಯಾಗಿರ್ತೀವಿ ಅದೆಲ್ಲ ಒಂದು ಫೋಟೋ ತೊಗೊಳ್ಳೋಣ ಅಂತ ಒಂದು ಫೋಟೋ ಸೆಕ್ಷನ್ ಕೂಡ ನಡೀತಾ ಇತ್ತು. ಸೊ ನೈಟ್ದು ಹೋಮ ಎಲ್ಲ ಇವಾಗ ಗಣಪತಿ ಹೋಮ ಎಲ್ಲ ಮುಗ್ದಿದೆ. ಸೊ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ. ಇಲ್ಲಿ ಬೆಳಗ್ಗೆಗೆ ಬೇಕಾಗುವಂಥ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಕಳಸ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಪೂರ್ಣ ಕಳಸ ಮಾಡಬೇಕು ಅಷ್ಟೇನೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ಲಕ್ಷ್ಮಿ ಕೂರಿಸ್ಲಿಕ್ಕೆ ಎಲ್ಲ ಸೀರೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ದೇವಿನ ಅಲಂಕಾರ ಮಾಡೋದಷ್ಟೇ. ಮತ್ತು ಇಲ್ಲಿ ತೋರಣಗಳೆಲ್ಲ ಕಟ್ಟಿ ಅಲಂಕಾರ ಮಾಡಿ ಆಗಿದೆ. ಹಾಲುಕ್ಸೋದಕ್ಕೆ ಒಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಗಣ ಹೋಮ ಮಾಡಿದಂತಹ ಇದು ಪೂಜೆ ಸಾಮಗ್ರಿಗಳು. ದೀಪಗಳು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಪೂಜೆ. ಇನ್ನು ನಾಳೆ ಎಲ್ಲ ಏನಾಗುತ್ತೆ ಅಂತ ನೋಡೋಣ.
ನೇರಿ ಮಾಡ್ಕೊಳ್ತಾ ಇರೋದು. ಅಲ್ಲಿಂದ ಬಂದು ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನರ್ಗೆನ ರೆಡಿ ಮಾಡ್ಕೊತಾ ಇದ್ವಿ. ಒಂದು ಸೀರೆ ರೆಡಿಯಾಗಿದೆ. 3 ಜನಕ್ಕೂ ಸ್ಯಾರಿಗಳು ರೆಡಿಯಾಗಿದೆ. ಇದು ಶೋಭಾಗೆ, ಇದು ನನಗೆ, ಇದು ರೇಖಾಗೆ. ಇದಕ್ಕೆ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇವಾಗ ಮಲ್ಕೊಳ್ಳೋದು. ಟೈಮ್ ಎಷ್ಟು ಇವಾಗ? 12 ಗಂಟೆ ಆಗಿದೆ. ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟು ಮಲ್ಕೊಳ್ತೀವಿ. ಇನ್ನು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಅಳ್ತೀಯಾ? ಬೆಳಗ್ಗೆ ಒಂದು 4 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ 3 ಜನನೂ ಕೂಡ ರೆಡಿ ಆದ್ವಿ. ಒಂದು 5:15ಗೆಲ್ಲ ದೇವತಾ ಕಾರ್ಯ ಅಂದರೆ ದೇವ್ರ ತರೋದು ಅಂತ ಹೇಳಿ ಮಾಡ್ತೀವಿ, ಅದು ಇತ್ತು. ಸೊ ಹಾಗಾಗಿ ಬೇಗನೆ ರೆಡಿಯಾಗಿ ಎಲ್ಲರೂ ದೇವಸ್ಥಾನದ ಹತ್ರ ಆಲ್ರೆಡಿ ಹೊಟ್ಟೋಗ್ಬಿಟ್ಟಿದ್ರು. ಸೊ ಆವಾಗ ನಾವು ಅಲ್ಲಿ ಹೋದ್ವಿ ದೇವಸ್ಥಾನದ ಹತ್ರ. ಸೊ ಇದು ಬೆಳಗ್ಗೆ 5:15ಗೆ ಆಯಿತು. ಸೊ ದೇವ್ರು ತಂದಿದ್ದೆಲ್ಲ ಆದಮೇಲೆ ಮನೆಯಲ್ಲಿ ಹೋಮ ಪೂಜೆ ಎಲ್ಲ ಇರತ್ತೆ. ಸೊ ಇದು ಲಾಂಗ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಏನೆಲ್ಲ ಪೂಜೆಗಳಾಯಿತು, ನಮ್ಮ ಮನೇಲಿ ಅಮ್ಮನ ನೋಡಲಿಕ್ಕೆ ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ದರು, ಸೊ ಮನೆ ಹೇಗಿದೆ, ಹಾಗೆ ಊಟ ತಿಂಡಿ ಎಲ್ಲ ಹೇಗಿತ್ತು, ನಾವೇನೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಹಿಂದಿನ ದಿನದ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಲಿಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟೊತ್ತು ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ನಾನು ಅಪ್ಲೋಡ್ ಮಾಡೋ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಕೋಟಿ ಸೂರ್ಯ ಸಹಸ್ರದ ಗುರುವೇ ಜಂ ಗುರುದೇವ ನವಸಿದ್ಧ ನಮಸ್ಕೃತ ಸ್ಥಳದಲ್ಲಿ ಹೊರಡೆಸುವುದಾಗಿ ಹೊರಡುವಾಗ ಸ್ವಾಮಿಯಿಂದ ಹೇಳಿದಾಗ ಅದೇ ಪಾರ್ವತಾದೇವಿ ನರೇಂದ್ರ ಮನೆಗೆ ಹೋಗಬೇಡ, ಅಹಂಕಾರಿ ರಾಜಮನೆಗೆ ಹೋಗಬೇಡ, ಸುಮ್ಮನಾಗಿ ಹೇಳ್ತಿರೋರು ಹೋಗಲೇ ನನ್ನ ಮನೆಗೆ ಹೋಗ್ತೀನಿ ನಿಮ್ಮದಾಗಿ. ದಕ್ಷಪ್ರಮ ಯಾಲಶಾಲಕ್ಕೆ ಭಾರತಾದೇವಿ ಹೊರಡುವಾಗ ನಂದೇಶ್ವರನ ಜೊತೆಯಲ್ಲಿ ಹೋಗಿದಳೆಯ ಹೋಗುವಾಗ ಒಂದು ಸಪ್ಪು ಅದೇನಾಯ್ತು. ಅವಾಗಲೇ ನಂದೇಶ್ವರರು ಒದ್ದಿಕೊಂಡು ನಸಿಕೊಂಡು ಹೋಗಬೇಕು ಎಂಬುದಾಗಿ ಹೋಗ್ತಿರೋರು ಹೋಗುವಾಗ ಹಿಂದೆ ಚಂದ್ರಬಲ ಮುಂದೆ ಸೂರ್ಯಬಲ ಉಪ್ಪದ ಮೇಲೆ ನಂದಿ ಬಿಡುವಂತೆ ಹೋಗುವುದಾಗಿ ಹೋಗುವಾಗ ಅಮ್ಮ ಅತಿಯಾದ ಮಾತನ್ನು
ಅಷ್ಟರಲ್ಲಿ ಭಾರತಾದೇವಿ ಕೋಪವು ಹೆಚ್ಚಾಯ್ತು. ಅವಾಗಲೇ ಸ್ವಾಮಿ ನನ್ನನ್ನು ಕರೆದಿರು ಕಾಲುವೇನು ಎಂಬುದಾಗಿ ಹೇಳಿದಾಗ, ಭಾರತಾದೇವಿ ನನ್ನ ಮಠದಲ್ಲಿ ನಿನಗೆ ಜಾಗವಿಲ್ಲ ಎಂಬುದಾಗಿ ಹೇಳ್ತಿರೋರು. ಅಷ್ಟರಲ್ಲಿ ಭಾರತಾದೇವಿ ಕೋಪವು ಹೆಚ್ಚಾಯ್ತು. ಸ್ವಾಮಿ ಈ ರೀತಿ ಹೋಗಬೇಡಿ, ಜನತ್ರುವ ಮಾಡಬೇಕೆಂದಾಗಿ ಹೊರಟುವಾಗ ಭಾರತಾದೇವಿ ಕೋಪವು ಹೆಚ್ಚಾಗಿ ನನಗೆ ತಂದೆಯಲ್ಲ ಎಂಬುದಾಗಿ ಹೇಳ್ತಿರೋರು. ಅಷ್ಟರಲ್ಲಿ ಲಕ್ಷಪ್ರಭುನು ನನಗೆ ಮಗಳೆಯಲ್ಲ ಎಂಬುದಾಗಿ ಹೇಳುವಾಗ ಅಷ್ಟರಲ್ಲಿ ಹಿಂದೆ ಹಿಂದೂಸ್ತಾನದ ಯಾರು ಕೋಟಿ ಯಾರು